ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ವಿಷ್ಣುವಿನ ಸ್ವರೂಪ ಮಾಲೆ ಮತ್ತು ವಿಷ್ಣುವಿನ 10 ಅವತಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವರೂಪ ಮಾಲೆ ಶಂಖ, ಪೃಥ್ವಿ, ಆಪ ಮುಂತಾದ ಪಂಚಭೂತಗಳ ಸಂಕೇತವಾಗಿದೆ. ಗದೆ ವಿಶ್ವಬುದ್ಧಿಗೆ ಪ್ರತೀಕ. ಪದ್ಮ ವಿಕಾಸ ಹೊಂದುತ್ತಿರುವ ಪ್ರಪಂಚವನ್ನು ಸೂಚಿಸುತ್ತದೆ. 4 ಬಾಹುಗಳು ಪರಮಾತ್ಮನ ಶಕ್ತಿಯು ಎಲ್ಲೆಡೆ ಹರಡುವ ಸಂಕೇತ. ಸುದರ್ಶನ ಚಕ್ರ ಚಕ್ರವು ಸಮಯದ ಚಕ್ರವನ್ನು ಪ್ರತಿನಿಧಿಸುತ್ತದೆ. ವಿಷ್ಣುವಿನ 10 ಅವತಾರಗಳು ಯಾವುದೆಂದರೆ ಮತ್ಸ್ಯಾವತಾರ, ಕೂರ್ಮಾವತಾರ, ಹಂದಿಯ ಅವತಾರ, ನರಸಿಂಹಾವತಾರ, ವಾಮನಾವತಾರ, ಪರಶುರಾಮಾವತಾರ, ಶ್ರೀರಾಮ ಅವತಾರ, ಕೃಷ್ಣಾವತಾರ, ಬುದ್ಧಾವತಾರ, ಕಲ್ಕಿ. ತ್ರಿಮೂರ್ತಿಗಳಲ್ಲೊಬ್ಬನಾದ ವಿಷ್ಣುವು ವಿಶ್ವದ ಸುಸ್ಥಿತಿಯ ನಿರ್ವಹಣೆಗೆ ಮತ್ತು ರಕ್ಷಣೆಗೆ ಕಾರಣಕರ್ತನು. ವಿಷ್ಣು ಎಂಬ ಪದದ ಅರ್ಥ ವ್ಯಾಪಿಸಿರುವವನು ಎಂದು ಅರ್ಥ, ಪ್ರತಿಯೊಂದರಲ್ಲೂ ಪ್ರವೇಶಿಸಿರುವವನು ಎಂದು. ನಾರಾಯಣನು ಕ್ಷೀರ ಸಮುದ್ರದಲ್ಲಿ ತೇಲುತ್ತಿರುವ ಶೇಷ ಮಹಾಸರ್ಪದ ಹಾಸಿಗೆಯ ಮೇಲೆ ಮಲಗಿ ಒಂದು ಪಾದವನ್ನು ಪತ್ನಿ ಲಕ್ಷ್ಮಿಯ ತೊಡೆಯ ಮೇಲಿಟ್ಟಿರುತ್ತಾನೆ. ಆಗ ಒಂದು ಕಮಲವು ಅವನ ಹೊಕ್ಕಳಿನಿಂದ ಹುಟ್ಟಿ ಮೇಲೆದ್ದು ಬಂದು ಅದರಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನು ಕುಳಿತಿರುತ್ತಾನೆ. ಜೀವ ಸಮಸ್ತವೂ ಯಾವುದರಿಂದ ಹುಟ್ಟಿ ಬರಲಿದೆಯೋ ಆ ಕಾರಣ ಜಲವನ್ನು ಪ್ರತಿನಿಧಿಸುವ ಸಮುದ್ರವು ಸರ್ವವ್ಯಾಪಿಯಾಗಿ ವಿಶ್ವಶಕ್ತಿಯಾದ ವಿಷ್ಣುವನ್ನು ಆಕಾಶದಂತೆ ಗಾಢ ನೀಲ ವರ್ಣದಲ್ಲಿ ಚಿತ್ರಿಸುತ್ತಾರೆ. ಯಾವಾಗ ಧರ್ಮವು ಕ್ಷೀಣವಾಗಿ ಅಧರ್ಮವು ಹೆಚ್ಚಾಗುತ್ತದೆಯೋ ಆಗ ವಿಷ್ಣುವು ಲೋಕದ ಸಮತೋಲನವನ್ನು ಕಾಪಾಡುವುದಕ್ಕಾಗಿ 10 ಅವತಾರಗಳನ್ನೆತ್ತಿದನು. ಮತ್ಸ್ಯಾವತಾರದಲ್ಲಿ ವಿಷ್ಣುವು ಮೀನಿನ ಶರೀರದಲ್ಲಿ ಮಾನವ ಜನಾಂಗದ ಮೂಲ ಪುರುಷ ಮನುವನ್ನು ಮಹಾಪ್ರವಾಹದಿಂದ ಪಾರು ಮಾಡಿ ಜಗತ್ತಿಗೆ ಪುನಃ ಮನುಷ್ಯ ಸಂತಾನ ಪಡೆಯುವಂತೆ ಮಾಡಿದನು. ಕೂರ್ಮಾವತಾರದಲ್ಲಿ ಆಮೆಯ ರೂಪದಲ್ಲಿ ಅವತರಿಸಿ ದೇವತೆಗಳು ರಾಕ್ಷಸರೂ ಸೇರಿ ಅಮೃತ ಮಂಥನದಲ್ಲಿ ತೊಡಗಿ ಅವರು ಕಡಗೋಲಾಗಿ ಬಳಸಿದ ಮಂದರ ಪರ್ವತವು ಮುಳುಗತೊಡಗಿದಾಗ ಅದಕ್ಕೆ ಆಧಾರವಾಗಿ ನಿಂತು ಅದನ್ನು ಮೇಲಕ್ಕೆತ್ತಿದನೆನ್ನುತ್ತಾರೆ. ಹಂದಿಯ ಅವತಾರದಲ್ಲಿ ಹಿರಣ್ಯಾಕ್ಷನೆಂಬ ರಾಕ್ಷಸನನ್ನು ಕೊಂದು ಪ್ರವಾಹದಲ್ಲಿ ಮುಳುಗುತ್ತಿದ್ದ ಭೂಮಿಯನ್ನು ಎತ್ತಿ ಹಿಡಿದನೆಂದು ಹೇಳುತ್ತಾರೆ. ನರಸಿಂಹಾವತಾರದಲ್ಲಿ ಭಕ್ತ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಎಂಬ ರಾಕ್ಷಸನು ಅತೀವ ಹಿಂಸೆ ಕೊಟ್ಟಾಗ ಅವನು ತೋರಿಸಿದ ಕಂಬದಿಂದಲೇ ಉನ್ನತ ಜೀವಿಗಳಲ್ಲಿ ಉತ್ತಮನಾದ ನರ ಮತ್ತು ಪ್ರಾಣಿಗಳಲ್ಲಿ ಉತ್ತಮವಾದ ಸಿಂಹದ ಸಂಯೋಗವಾದ ನರಸಿಂಹ ರೂಪದಲ್ಲಿ ಹೊರಬಂದು ಆ ರಾಕ್ಷಸನನ್ನು ಸಂಹರಿಸಿದನು. ವಾಮನಾವತಾರದಲ್ಲಿ ಬಲಿ ಚಕ್ರವರ್ತಿಯು ಇಂದ್ರಪಟ್ಟವನ್ನು ಪಡೆಯಲು ಹೋಮ ಮಾಡುತ್ತಿರಲಾಗಿ ಒಬ್ಬ ಬ್ರಾಹ್ಮಣ ಬಾಲಕನ ವೇಷದಲ್ಲಿ ವಾಮನನಾಗಿ ಅವತರಿಸಿ 3 ಹೆಜ್ಜೆಯಷ್ಟು ಸ್ಥಳವನ್ನು ಕೇಳಿದನು. ಮೊದಲನೆಯ ಹಾಗೂ 2ನೆಯ ಹೆಜ್ಜೆಗಳಿಂದ ಭೂಲೋಕ ಹಾಗೂ ಸ್ವರ್ಗಲೋಕಗಳನ್ನು ಆವರಿಸಿ 3ನೆಯ ಹೆಜ್ಜೆಯಿಂದ ಬಲಿಯನ್ನು ಪಾತಾಳಕ್ಕೆ ತಳ್ಳಿದನು. ಪರಶುರಾಮಾವತಾರದಲ್ಲಿ ಜಮದಗ್ನಿ ಋಷಿಯ ಮಗನಾಗಿ ಹುಟ್ಟಿ ತಮ್ಮ ಅಧಿಕಾರದಿಂದ ಜನರನ್ನು ಶೋಷಿಸುತ್ತಿದ್ದ ಕ್ಷತ್ರಿಯ ರಾಜರೆಲ್ಲರನ್ನೂ ನಾಶ ಮಾಡಿದನು. ಶ್ರೀರಾಮಾವತಾರ ಜನಜನಿತವಾಗಿರುವ ಶ್ರೀರಾಮನ ಚರಿತ್ರೆ ರಾಮಾಯಣವು ಅಮರ ಕಾವ್ಯವಾಗಿದ್ದು ಅವನು ಆದರ್ಶ ಪುರುಷಾಕಾರಕ್ಕೆ ಮಾದರಿಯಾಗಿ ಮರ್ಯಾದಾ ಪುರುಷೋತ್ತಮನೆಂದು ಪ್ರಖ್ಯಾತನಾದನು. ಅವನ ಹೆಸರು ತಾರಕ ಮಂತ್ರ, ಪುನರ್ಜನ್ಮವಿಲ್ಲದಂತೆ ಮಾಡುವ ಮಂತ್ರ ಎಂದು ಪ್ರಸಿದ್ಧಿಯಾಗಿರುವುದು. ಇನ್ನೆಲ್ಲಿಯೂ ಕಾಣದಂತಹ ಸದ್ಗುಣಗಳೆಲ್ಲ ಒಂದೇ ಕಡೆ ಸೇರಿದುದೆಂದರೆ ಶ್ರೀರಾಮನಲ್ಲಿ ರಾಮರಾಜ್ಯದಲ್ಲಿ ಕೊರತೆ ಎಂಬುದಕ್ಕೆ ಆಸ್ಪದವೇ ಇರಲಿಲ್ಲ. ಕೃಷ್ಣಾವತಾರ ಶ್ರೀಕೃಷ್ಣನ ಕತೆ ಮತ್ತು ಸಾಹಸಗಳು ಅಸಂಖ್ಯ ಮಾನವ ರೂಪದಲ್ಲಿ ಜನಿಸಿ ತನ್ನ ಲೀಲಾ ವಿನೋದಗಳಿಂದ ಜನರನ್ನು ಚಕಿತಗೊಳಿಸಿದ ಉತ್ಕೃಷ್ಟ ರಾಜನೀತಿಜ್ಞ, ಯೋಧ, ಧೀರೋದಾತ್ತ, ಮುರಳಿಲೋಲ, ಕಾಳಿಂಗಮರ್ದನ, ಕಂಸ, ಶಿಶುಪಾಲ, ಜರಾಸಂಧರ ವಧೆ, ದ್ರೌಪದಿ ಮಾನ ರಕ್ಷಣೆ, ಮಹಾಭಾರತದ ಯುದ್ಧದಲ್ಲಿ ಸಾರಥ್ಯ ಹಾಗೂ ಭಗವದ್ಗೀತೆಯ ದಿವ್ಯ ಗ್ರಂಥವನ್ನು ಈ ಲೋಕಕ್ಕೆ ನೀಡಿದ ಮಹನೀಯ. ಬುದ್ಧಾವತಾರ ಬುದ್ಧನು ಜ್ಞಾನೋದಯದ ಹುಡುಕಾಟದಲ್ಲಿ ತನ್ನ ಕುಟುಂಬ ಮತ್ತು ಎಲ್ಲಾ ಭೌತಿಕ ಆಸ್ತಿಯನ್ನು ತೊರೆದು ಬೌದ್ಧ ಧರ್ಮವನ್ನು ಸ್ಥಾಪಿಸಿದನು. ಜಗತ್ತಿನ ಧರ್ಮದ ನೈಜ ತಿಳುವಳಿಕೆಯನ್ನು ಕಳೆದುಕೊಂಡು ಅಜ್ಞಾನದಲ್ಲಿ ಮುಳುಗಿದಾಗ ಬುದ್ಧನು
ತನ್ನನ್ನು ತಾನು ಅರಿತುಕೊಳ್ಳುವಲ್ಲಿ ಸ್ವಯಂ ಸಾಕ್ಷಾತ್ಕಾರ ಮತ್ತು ಸ್ವಯಂ ಪ್ರಯತ್ನದ ಮಹತ್ವವನ್ನು ಪುನರುಚ್ಚರಿಸಿದನು. ಕಲ್ಕಿ ಅವತಾರ ವಿಷ್ಣುವಿನ 10ನೇ ಅವತಾರವಾಗಿದ್ದು ಭೂಮಿಯನ್ನು ಎಲ್ಲಾ ಪಾಪಿಗಳಿಂದ ಮುಕ್ತಗೊಳಿಸಿ ಧರ್ಮವನ್ನು ಪುನಃಸ್ಥಾಪಿಸುತ್ತಾನೆ ಎಂಬ ನಂಬಿಕೆ ಇದೆ. ವಿಷ್ಣುವಿನ ಇನ್ನಿತರ ರೂಪಗಳು 2 ಕಣ್ಣುಗಳನ್ನೇ ಪ್ರಧಾನವಾಗಿ ಹೊಂದಿರುವ ಹಾಗೂ ಮರದ ದಿಮ್ಮಿಯಿಂದ ತಯಾರಿಸಿದ ಪುರಿಯ ಜಗನ್ನಾಥ, ವಿಠ್ಠಲ ಅಥವಾ ವಿಠೇಬ ಎಂದು ಕರೆಯಲ್ಪಡುವ ಪಂಡರಾಪುರದ ಪಾಂಡುರಂಗ, ಶ್ರೀ ವೈಷ್ಣವ ಪಂಥದ ಹೃದಯವಾದ ಶ್ರೀರಂಗಂನ ರಂಗನಾಥ, ಕಾಂಚೀಪುರದ ವರದರಾಜ ಮತ್ತು ತಿರುಪತಿಯ ವೆಂಕಟೇಶ, ತಿರುವನಂತಪುರದ ಅನಂತ ಪದ್ಮನಾಭ. ವಿಷ್ಣುವಿನ ವಾಹನವು ಸರ್ಪಗಳ ವೈರಿಗಳಾದ ಗರುಡ. ಆದಿಶೇಷ ಸರ್ಪದ ಮೇಲೆ ಮಲಗಿರುವ ವಿಷ್ಣುವಿಗೆ ವಾಹನ ಗರುಡವು ವೈವಿಧ್ಯಮಯ. ವಿಶ್ವದ ಸುಸ್ಥಿತಿಯ ಹೊಣೆ ಹೊತ್ತಿರುವ ಅವನು ಸಮತೋಲನದ. ವಿಷ್ಣುವಿನ ವಾಹನವು ಸರ್ಪಗಳ ವೈರಿಗಳಾದ ಗರುಡ. ಆದಿಶೇಷ ಸರ್ಪದ ಮೇಲೆ ಮಲಗಿರುವ ವಿಷ್ಣುವಿಗೆ ವಾಹನ ಗರುಡವು ವೈವಿಧ್ಯಮಯ. ವಿಶ್ವದ ಸುಸ್ಥಿತಿಯ ಹೊಣೆ ಹೊತ್ತಿರುವ ಅವನು ಸಮತೋಲನದ ದೇವರಾಗಿರಬೇಕಾದ ಅವಶ್ಯಕತೆಯನ್ನು ಎತ್ತಿ ತೋರಿಸುತ್ತದೆ. ಶಿವನು ಲಿಂಗರೂಪಿಯಾಗಿ ಆರಾಧಿಸಲ್ಪಟ್ಟರೆ ವಿಷ್ಣುವು ಸಾಲಿಗ್ರಾಮದ ರೂಪದಲ್ಲಿ ಆರಾಧಿಸಲ್ಪಡುವನು. ಸಾಲಿಗ್ರಾಮವು ಗುಂಡನೆಯ ನುಣ್ಣುಗಿನ ಕಪ್ಪು ಕಲ್ಲು. ಇದರಲ್ಲಿ ಮೃದ್ವಂಗಿಯ ಪಳೆಯುಳಿಕೆಯನ್ನುಳ್ಳ ಚಿಕ್ಕದೊಂದು ರಂಧ್ರವಿರುತ್ತದೆ. ಇದು ವಿಷ್ಣುವಿನ ದ್ಯೋತಕ. ಈ ವಿಡಿಯೋದಲ್ಲಿ ವಿಷ್ಣುವಿನ 10 ಅವತಾರಗಳನ್ನು ಮತ್ತು ವಿಷ್ಣುವಿನ ಸ್ವರೂಪ ಮಾಲೆಯನ್ನು ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.